ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ನ್ಯಾಯಪತ್ರ ಹೆಸರಲ್ಲಿ 48 ಪುಟಗಳ 25 ಗ್ಯಾರಂಟಿಗಳ ಘೋಷಣೆಯಾಗಿದೆ. ಲೋಕಸಭಾ ಚುನಾವಣೆಗೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ. ಕರ್ನಾಟಕ ವಿಧಾನಸಭೆಯಲ್ಲಿ 5 ಗ್ಯಾರಂಟಿ, ಲೋಕಸಭೆಗೆ 25 ಗ್ಯಾರಂಟಿ. ಯುವ ನ್ಯಾಯ, ನಾರಿ ನ್ಯಾಯ, ಶ್ರಮಿಕ ನ್ಯಾಯ, ಕಿಸಾನ್ ನ್ಯಾಯ. ಬಡ ಕುಟುಂಬಕ್ಕೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಆರೋಗ್ಯ ಸೇವೆ ಫುಲ್ ಫ್ರೀ. ನಿರುದ್ಯೋಗ ನಿವಾರಣೆ, ಜಾತಿ ಗಣತಿ ಗ್ಯಾರಂಟಿ. ಚುನಾವಣಾ ಬಾಂಡ್ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ಗ್ಯಾರಂಟಿ. ಕೇಂದ್ರದ ಅಗ್ನಿಪಥ್ ಯೋಜನೆ ರದ್ದುಗೊಳಿಸುವ ಭರವಸೆ. ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸ್ವಾಮಿನಾಥನ್ ವರದಿ ಜಾರಿಯ ಗ್ಯಾರಂಟಿ ಕೊಟ್ಟಿದ್ದಾರೆ. ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯಕ್ಕೆ 50% ಮೀಸಲಾತಿಯ ಭರವಸೆ ಇದೆ. ಮಹಿಳೆಯರಿಗೆ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ 50% ಮೀಸಲಾತಿ, ಉದ್ಯೋಗ ತರಬೇತಿ ಜೊತೆಗೆ ಯುವಕರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನೆರವು. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಮತದಾರರ ಓಲೈಕೆಗೆ ಭರ್ಪೂರ್ ಗ್ಯಾರಂಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಬಿಡುಗಡೆಯಾಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ನ್ಯಾಯಪತ್ರ ಹೆಸರಲ್ಲಿ 48 ಪುಟಗಳ 25 ಗ್ಯಾರಂಟಿಗಳ ಘೋಷಣೆಯಾಗಿದೆ. ಹಾಗಾದ್ರೆ ಗ್ಯಾರಂಟಿಗಳು ಏನೇನ್ ಗ್ಯಾರಂಟಿಗಳಿವೆ ಈ ನ್ಯಾಯಪತ್ರದಲ್ಲಿ? ಚುನಾವಣಾ ಬಾಂಡ್ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ದೇಶದಾದ್ಯಂತ ಸುದ್ದಿಯಾಗಿರುವಂತಹ ವಿಷಯ. ಮತ್ತೊಂದು ಕಡೆ ಪಿಎಂ ಕೇರ್ಸ್ ಫಂಡ್ ಬಗ್ಗೆ ಉನ್ನತ ಮಟ್ಟದ ತನಿಖೆ. ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆ ರದ್ದು. ಮಾಲ್ಡೀವ್ಸ್ ಜೊತೆ ಭಾರತದ ಸಂಬಂಧ ಸರಿಪಡಿಸೋದಕ್ಕೆ ಯತ್ನ. ಭಾರತ ಪಾಕ್ ಗಡಿಯಲ್ಲಿ ಭಯೋತ್ಪಾದನೆ ನಿರ್ಮೂಲನೆ. ಜಮ್ಮು ಕಾಶ್ಮೀರಕ್ಕೆ ಸಂಪೂರ್ಣ ರಾಜ್ಯ ಸ್ಥಾನಮಾನ. ದೇಶದಾದ್ಯಂತ ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯ ಭರವಸೆ. ದೇಶದಾದ್ಯಂತ ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯ ಭರವಸೆ. ಬಿಜೆಪಿ ಸರ್ಕಾರದ ಜಿಎಸ್ಟಿ ಕಾನೂನಿಗೆ ಹೊಸ ರೂಪ. ಎಲೆಕ್ಟ್ರಾನಿಕ್ ಮತಯಂತ್ರಗಳ ಇವಿಎಂ ಪರಿಷ್ಕರಣೆ. ಮಹಾಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನೆರವು. ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಯ ಭರವಸೆ. ರಫೇಲ್ ಒಪ್ಪಂದ ಕುರಿತು ಉನ್ನತ ಮಟ್ಟದ ತನಿಖೆ. ಉದ್ಯೋಗ ತರಬೇತಿಯ ಜೊತೆಗೆ ಯುವಕರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನೆರವು. गरीब परिवार की महिला को सालाना 1 लाख की मदद देंगे और किसान न्याय के तहत किसानों की कर्ज माफी और एमएस की कानून की गारंटी भी हम देंगे। और श्रमिक न्याय, इसके तहत मनरेगा में भी 400 रुपये ये न्यूनतम, कम से कम 400 रुपये मजदूरी दिया जाएगा। हिस्सेदारी न्याय में सामाजिक आर्थिक समानता के लिए हर व्यक्ति और हर वर्ग की गिनती या जातीय जनगणना होगी, ये नहीं है। ये जो मैनिफेस्टो बना है, ये मैनिफेस्टो कांग्रेस पार्टी ने नहीं बनाया है। ये मैनिफेस्टो हिंदुस्तान की जनता ने बनाया है। हमने सिर्फ इसको लिखा है, ठीक है? और हमने सिर्फ इसको लिखा है। जो किसानों ने हमें बताया, खारगे जी को बताया, मुझे बताया, बाकी नेताओं को बताया, वो हमने लिखा है। चाहे वो रोजगार की बात हो, चाहे वो कॉन्ट्रैक्ट लेबर की बात हो, हजारों लोगों से बात करके हमने ये हिंदुस्तान की आवाज है, ये लिखी है। मगर जो राजनीति में आज हो रहा है वो क्लियर है कि सब पार्टीज को नरेंद्र मोदी, ईडी, सीबीआई, इन इंस्टीट्यूशंस को
कैप्चर करके फाइनेंशियली मोनोपोली बना रहे हैं अपनी। और कैसी कैसी चीजें करने का प्रयास करते हैं। अब देखिए साहब, आपने कांग्रेस के मैनिफेस्टो में देखा होगा, ये वाटर मैनेजमेंट के ऊपर ये फोटो है। देखिए, इसको जाके आप चेक कर लीजिएगा। ये न्यूयॉर्क की बफेलो लिवर की है। मुझे लगता है कि अभी तक उनकी सोशल मीडिया चेयरपर्सन के अकाउंट से किसने ट्वीट कर दिया था तो पता नहीं लगा पाए, पर उससे बड़ा यक्ष प्रश्न हो गया है, ये फोटो कौन भेज रहा है विदेश से। इन्वायरमेंटल क्लीनिनेस के ऊपर ये फोटो है, और ये जानते कहां की है? द मोस्ट फेवर्ड एंड सॉर्ट ऑफ डेस्टिनेशन ऑफ चिर युवा ऑफ इंडियन पॉलिटिक्स, राहुल गांधी जी का, थाईलैंड के। ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ಹರಿಹಾಯ್ದ್ರು ಕಾಂಗ್ರೆಸ್ ವಿರುದ್ಧ. ಆದರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 25 ಗ್ಯಾರಂಟಿಗಳನ್ನ ಈಗ ದೇಶದ ಜನರ ಮುಂದೆ ಇಟ್ಟಿದೆ. ಕರ್ನಾಟಕದ 5 ಗ್ಯಾರಂಟಿಗಳು, ತೆಲಂಗಾಣಗೆ ಕೊಟ್ಟಿರುವ ಗ್ಯಾರಂಟಿಗಳನ್ನ ನಾವೀಗಾಗಲೇ ನೋಡಿದ್ದೀವಿ. ಆದರೆ ದೇಶದ ಜನರಿಗೆ 25 ಗ್ಯಾರಂಟಿಗಳು, ಅದರಲ್ಲಿ ಪ್ರಮುಖವಾಗಿ ಮಹಾಲಕ್ಷ್ಮಿ ಹೆಸರಲ್ಲಿ 1 ಲಕ್ಷ ರೂಪಾಯಿ 1 ವರ್ಷಕ್ಕೆ, ಯುವ ಶಕ್ತಿಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಸೇರಿದಂತೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ನಮ್ಮೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, 25 ಗ್ಯಾರಂಟಿಗಳಲ್ಲಿ ಹಲವು ಫ್ರೀ ಯೋಜನೆಗಳನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಮಹಾಲಕ್ಷ್ಮಿ ಯೋಜನೆ ಒಂದು, ಮತ್ತೆ ಯುವ ಜನತೆಗೆ ಕೊಡುವಂತಹ 1 ಲಕ್ಷ ರೂಪಾಯಿ, ಆಮೇಲೆ ರೈತ ಸಾಲ ಮನ್ನಾ, ಒಂದಷ್ಟು ಲಿಸ್ಟ್ಗಳನ್ನು ನಾವೀಗಾಗಲೇ ನಮ್ಮ ವೀಕ್ಷಕರ ಮುಂದೆ ಹೇಳಿದ್ವಿ. ಈ 25 ಗ್ಯಾರಂಟಿಗಳು ಮತ್ತು ಲೋಕಸಭಾ ಚುನಾವಣೆ ಹೆಂಗ್ ನೋಡ್ತೀರಿ ನೀವು? ಭಾವನಾ, ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೊಂದಷ್ಟು ಪ್ರಮುಖವಾದಂಥ ಘೋಷಣೆಗಳನ್ನು ಜಾರಿ ಮಾಡಿ ಗ್ಯಾರಂಟಿಗಳನ್ನು ನೀಡುವುದಾಗಿ ಜನರಿಗೆ ಭರವಸೆ ಕೊಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸಿದಂಥ ಕಾಂಗ್ರೆಸ್ಸು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಮಾದರಿಯನ್ನು ಅನುಸರಿಸಿತು. ಆದರೆ ಬಹುತೇಕ ರಾಜ್ಯಗಳಲ್ಲಿ ಅದು ಸಕ್ಸಸ್ ಆಗಿಲ್ಲ ಅಂತಕ್ಕಂಥ ಉದಾಹರಣೆಗಳು ಇರುವ ಬೆನ್ನಲ್ಲೇ ಇವತ್ತು ಲೋಕಸಭಾ ಚುನಾವಣೆಗೆ ಇವತ್ತು ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಆ ಪ್ರಣಾಳಿಕೆಯಲ್ಲಿ ಬಹುತೇಕ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದ್ರ ಮೂಲಕ ಅದೇ ರೀತಿಯಾಗಿರ್ತಕ್ಕಂಥ ಹಾನಿಯನ್ನು ಹಿಡಿದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕರ್ನಾಟಕ ವಿಧಾನಸಭೆಯಲ್ಲಿ ಜಾರಿಯಾಗಿದ್ದಂಥ ಘೋಷಣೆಗಳು ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶ ತಂದುಕೊಡ್ತು. ತೆಲಂಗಾಣದಲ್ಲಿ ಘೋಷಣೆ ಆದಂಥ ಕೆಲವೊಂದಷ್ಟು ಗ್ಯಾರಂಟಿಗಳು ಸಹಜವಾಗಿ ಅಲ್ಲೂ ಕೂಡ ಒಂದು ಸಕಾರಾತ್ಮಕ ಫಲಿತಾಂಶ ತಂದುಕೊಡ್ತು. ಆದರೆ ರಾಜಸ್ಥಾನ್, ಛತ್ತೀಸ್ಗಢ, ಮಧ್ಯಪ್ರದೇಶ ಸೇರಿದಾಗೆ ಪ್ರಮುಖ ರಾಜ್ಯಗಳಲ್ಲಿ ಇದು ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶ ತಂದುಕೊಟ್ಟಿಲ್ಲ ಅನ್ನುವಂಥ ಉದಾಹರಣೆಗಳು ಕಾಂಗ್ರೆಸ್ ಮುಂದಿದೆ. ಆದರೂ ಕೂಡ ಇವತ್ತಿನ ಪ್ರಣಾಳಿಕೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ 25 ಜನಪರವಾಗಿರ್ತಕ್ಕಂಥ, ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಕೆಲವೊಂದಷ್ಟು ಘೋಷಣೆಗಳನ್ನು ಜಾರಿ ಮಾಡೋದ್ರ ಮೂಲಕ ಮತಗಳನ್ನು ಸೆಳೆಯಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆ. ಬಹಳ ಮುಖ್ಯವಾಗಿ ಬಡವರು, ಮಧ್ಯಮ ವರ್ಗ, ಯುವ ಜನತೆ, ಮಹಿಳೆಯರು ಸೇರಿದಾಗೆ ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಮತ ಬ್ಯಾಂಕಿಗೆ ಕೈ ಹಾಕ್ತಕ್ಕಂಥ ಪ್ರಯತ್ನವನ್ನು ಈ ಒಂದು ಗ್ಯಾರಂಟಿಗಳ ಘೋಷಣೆಯಿಂದ ಮಾಡಿದೆ ಅಂದರೂ ಕೂಡ ತಪ್ಪಾಗಲಾರದು. ಸಹಜವಾಗಿಯೇ ಗ್ಯಾರಂಟಿಗಳನ್ನು ಒಂದಷ್ಟು ವರ್ಗದ ಸಹಜವಾಗಿ ಸ್ವೀಕಾರ ಮಾಡ್ತಕ್ಕಂಥ ಸ್ಥಿತಿ ಇನ್ನೂ ಕೂಡ ಭಾರತದಲ್ಲಿದೆ. ಆ ಕಾರಣಕ್ಕಾಗಿ ಆ ಒಂದು ವರ್ಗವನ್ನು ಸೆಳೆಯಬೇಕು ಅನ್ನುವಂಥ ಕಾರಣಕ್ಕಾಗಿ ಇಂಥ ಒಂದು ಪ್ರಮುಖವಾದ ಘೋಷಣೆಗಳನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವ ವಿಚಾರದಲ್ಲಿ ಆಗ್ತಕ್ಕಂಥ ಸಾಧಕ ಬಾಧಕದ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ವಿವರಣೆಯನ್ನು ಕೂಡ ಕಾಂಗ್ರೆಸ್ ಕೊಟ್ಟಿಲ್ಲ. ಆದರೂ ಕೂಡ NDA ಏನು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ 10 ವರ್ಷಗಳ ಏನು ಸರ್ಕಾರ, ಕೇಂದ್ರ ಸರ್ಕಾರ ಇತ್ತು, ಕೇಂದ್ರ ಸರ್ಕಾರ ಅಭಿವೃದ್ಧಿಯ ರಥವನ್ನು ಎಳಿತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಮುಂದಿಟ್ಟುಕೊಂಡು ಇವತ್ತು ದೇಶದ ಮುಂದೆ ಮತಯಾಚನೆ ಮಾಡ್ತಾ ಇರತಕ್ಕಂಥ NDAಗೆ ಪ್ರತಿಯಾಗಿ ಕಾಂಗ್ರೆಸ್ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ಬಹುತೇಕ ಎಲ್ಲ ಘೋಷಣೆಗಳು ಕೂಡ ಜನರಿಗೆ ಹತ್ತಿರವಾಗ್ತಕ್ಕಂಥ ಒಂದು ಪ್ರಯತ್ನ ಅಂದ್ರೆ ಅಷ್ಟೇ ತಪ್ಪಾಗಲಾರದು. ಆದರೆ ಈ ಎಲ್ಲ ಘೋಷಣೆಗಳು ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶ ತಂದುಕೊಡುತ್ತಾ ಅಂತಕ್ಕಂಥ ಬಗ್ಗೆ ಇನ್ನೂ ಕೂಡ ಅನುಮಾನಗಳಿದೆ. ಯಾಕೆಂದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಘೋಷಣೆಗಳು ಸಕ್ಸಸ್ ಆಗಿವೆ, ಇನ್ನೂ ಕೆಲವು ರಾಜ್ಯಗಳಲ್ಲಿ ಈ ಘೋಷಣೆಗಳು ಯಾವುದೂ ಕೂಡ ಸಕಾರಾತ್ಮಕವಾಗಿರ್ತಕ್ಕ ಫಲಿತಾಂಶ ತಂದುಕೊಟ್ಟಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಒಂದು ಆಶಾವಾದವನ್ನು ಇಟ್ಟುಕೊಂಡು ಇವತ್ತು ಘೋಷಣೆಗಳನ್ನ ಜಾರಿ ಮಾಡುವಂತ ಪ್ರಯತ್ನವನ್ನ ಹೊರಟಿದೆ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವರ್ಗವನ್ನು ಕೇಂದ್ರೀಕರಿಸಿ ಇವತ್ತು ಘೋಷಣೆಗಳನ್ನು ಜಾರಿ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದೆ. ಒಟ್ಟಾರೆ ಕಾಂಗ್ರೆಸ್ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ಎಲ್ಲ ಘೋಷಣೆಗಳನ್ನು ಗಮನಿಸ್ತಾ ಇದ್ರೆ ಮಧ್ಯಮ ವರ್ಗದವ್ರನ್ನ, ಬಡವರನ್ನ ಮತ್ತು ಯುವಕರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಇವೆಲ್ಲರೂ ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಮತಗಳನ್ನ ಕಾಂಗ್ರೆಸ್ ಕಡೆ ನೀಡ್ತಾರಾ ಅನ್ನೋದ್ರ ಬಗ್ಗೆ ಕಾಲವೇ ಉತ್ತರ ಕೊಡಬೇಕಾಗತ್ತೆ. ರೈಟ್ ಆನಂದ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.